ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕೊಡಗಿನಲ್ಲಿ ಸಹಕಾರ ಸಂಘಗಳು ಬಹಳಷ್ಟು ಲಾಭದಾಯಕವಾದಂಥ ರೀತಿಯಲ್ಲಿ ನಡೀತಿರ್ತಕ್ಕಂಥದ್ದು. ಬಹುಶಃ ಬಹಳಷ್ಟು ಹಿಂದಿನಿಂದಲೂ ಭಾಳಷ್ಟು ಸಹಕಾರಿಗಳು ಈ ಒಂದು ರೀತಿಯ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡೋ ಮುಖಾಂತರ ಬಹುಶಃ ನಮ್ಮ ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೊಡಗಿನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದೆ, 103 ವರ್ಷಗಳನ್ನು ಕಳೆದಿರ್ತಕ್ಕಂಥ, ಇವತ್ತು ಕೂಡ ಕೋಟಿ ರೂಪಾಯಿಗಳಲ್ಲಿ ಲಾಭವನ್ನು ಹೊಂದಿರತಕ್ಕಂಥ. ಅದೇ ರೀತಿ ಮತ್ತಷ್ಟು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘಗಳಿರ್ಬೋದು, ಜೇನು ಕೃಷಿ ಸಹಕಾರ ಸಂಘಗಳಿರ್ಬೋದು, ಅದರ ಜೊತೆಗೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ಕೂಡ ಒಂದು. ಅದು ಕೂಡ ಬಹುಶಃ ಏಲಕ್ಕಿ ಬೆಳೆಗಾರರು ಕ್ರಮೇಣ ಕಡಿಮೆ ಆಗ್ತಾ ಬಂದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏಲಕ್ಕಿ ಬೆಳೆಗಾರರು ಕೂಡ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಬೆಳೆಯನ್ನು ಬೆಳೀತಾ ಒಂದು ರೀತಿಯಲ್ಲಿ ಲಾಭವನ್ನು ಕಾಣ್ತಿರತಕ್ಕಂಥದ್ದು. ಮತ್ತು ಏಲಕ್ಕಿಗೂ ಕೂಡ ಬೆಲೆ ಕೂಡ ಹಾಗೆ ನಿಧಾನಕ್ಕೆ ಹೆಚ್ಚಾಗ್ತಿರೋವಂಥದ್ದು. ಕೊಡಗಿನಲ್ಲೂ ಕೂಡ ನಮ್ಮ ಮಡಿಕೇರಿಯಲ್ಲಿ ಇರುವಂಥ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ಇತ್ತೀಚೆಗಷ್ಟೇ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಕೂಡ ನಡೆದು ಇದೀಗ ಮುಂದಿನ 26ನೇ ತಾರೀಕಂದು ಈ ಒಂದು ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಕಳೆದ ಈಗ 2011ರಿಂದ 2 ಬಾರಿ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ಹಾಗೂ ಕಳೆದ ಬಾರಿ ಈ ಒಂದು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೂಡ ನಮ್ಮ ಸೂದನ ಎಸ್ ಈರಪ್ಪನವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವತ್ತು ದಿನ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅವರ ಒಂದು ಅವಧಿಯಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಮಾರಾಟ ಸಹಕಾರ ಸಂಘ ಯಾವ ರೀತಿ ಲಾಭ ಪಡೀತಾ ಹೋಯಿತು ಮತ್ತು ಅದರಲ್ಲಿ ಹೊಸ ಹೊಸ ಯೋಜನೆಗಳೇನು, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಸೂದನ ಈರಪ್ಪನವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ. ಈಗ ತಾವು ಸುಮಾರು 2011ರಲ್ಲಿ ಈ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆ ಆಗ್ತೀರಾ. 2 ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಹೌದು, ಮತ್ತು ಕಳೆದ ಬಾರಿಯ ಅಧ್ಯಕ್ಷರಾಗಿ ತಾವು ಕೂಡ ಆಯ್ಕೆಯಾಗಿರ್ತೀರಾ. ಈಗ ಹಾಲಿ ಅಧ್ಯಕ್ಷರು ಕೂಡ ತಾವು ಬಂದ ನಂತರ, ಅಧ್ಯಕ್ಷರಾಗಿ ಬಂದ ನಂತರ ಈ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘ ಯಾವ ರೀತಿ ಅಭಿವೃದ್ಧಿ ಪಥದತ್ತ ಸಾಕ್ತು ಸರ್? ನನಗೂ ನನ್ನ ತಂದೆಯವರು ಪ್ರಖ್ಯಾತ ಏಲಕ್ಕಿ ಬೆಳೆಗಾರರು. ನನ್ನ ಅಪ್ಪನ ಜೊತೆ ಎಲೆಕ್ಟ್ರಿಸಿಟಿಗೆ ಬರ್ತಾ ಇದ್ದೆ ಏಲಕ್ಕಿ ಮಾರಾಟ ಮಾಡುವಾಗ. ಆಗ ಬಹಳಷ್ಟು ನನಗೆ ಕೆಲವರು ಹೇಳಿದ್ರು, ವರ್ಷಕ್ಕೆ 3,00,000 ಲಕ್ಷ ಕೆಜಿ ಏಲಕ್ಕಿ ಹರಾಜಾಗ್ತಿತ್ತು, ಹರಾಜು ನಡೀತಿತ್ತು. ಬಟ್ ನಾನು 2011ರಲ್ಲಿ ನನಗೇನೋ ಆಸೆ ಆಯಿತು. ನಾನು ನನ್ನ ಮಿತ್ರರೊಟ್ಟಿಗೆ ಸೇರಿ, ಬನ್ನಿ ನಾವು ಎಲೆಕ್ಟ್ರಿಸಿಟಿ ಇಂಪ್ರೂವ್ ಮಾಡೋಕ್ಕಾಗ್ತಾ ನೋಡೋಣ ಅಂತೇಳಿ ನಾವು ಚುನಾವಣೆ ನಿಂತು ಇಬ್ಬರು ಗೆದ್ವಿ. ಅದರ ನಂತರ 2000 ಅದಾದಮೇಲೆ ಇನ್ನೊಂದು ಎಲೆಕ್ಷನಲ್ಲಿ ನಾನೊಂದು 9 ಸೀಟು ಗೆದ್ದು ನಾವು ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ಕೆ ಮುನ್ನಡೆ ಹಾಕಿದ್ದೇವೆ. ಆಗ ಬೋಪಯ್ಯನವರು ಅಧ್ಯಕ್ಷರಾಗಿತ್ತು. ಈಗ 5 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ನನಗೆ ಭಾಳ ಆಸೆ ಏನೆಂದರೆ, ಏಲಕ್ಕಿ ಬೆಳೆ ಕುಂಠಿತ ಆದರೂ ಕೊಡಗಿನ ಏಲಕ್ಕಿಯಲ್ಲಿ 10 kg, 20 kg, 30 kg, 100 kg, 5 kg, ಅರ್ಧ kg ಇಂಥ ಬೆಳೆಗಾರರು ಏನು ಮಾಡ್ತಿದ್ರು, ವ್ಯಾಪಾರಸ್ಥರ ಹೋಗಿ 6ಕ್ಕೆ 3ಕ್ಕೆ ಕೊಡ್ತಾ ಇದ್ರು. ನಾವ್ಯಾಕೆ ಒಂದು ಉತ್ಪತ್ತಿ ಮಳಿಗೆ ಮಾಡಬಾರ್ದು ಅಂತ ಆಯಿತು. ಹಾಗೆ ನಾವೇನು ಅದಕ್ಕೊಂದು ಒಳ್ಳೆಯ ಹೆಸರು ಕೊಟ್ಟು, ಉತ್ಪತ್ತಿಯಿಂದ ಹೇಳೋ ಒಂದು ಹೆಸರು ಕೊಟ್ಟು, ಒಂದು ಸಾಂಬಾರ ಮಳಿಗೆಯನ್ನು ತೆಗೆದ್ವಿ. ನಮ್ಮ ಇಂದಿನ ಜಿಲ್ಲಾಧಿಕಾರಿಗಳು ನನಗೆ ಭಾಳ ಬೆಂಬಲ ಕೊಟ್ಟರು. ಹಾಗೆ ಮಾಡಿ ನಾವು ಅದು ಏಲಕ್ಕಿ ಮಾತ್ರ ಅಲ್ಲ, ಕೊಡಗಿನ ಒಳ್ಳೆ ಮೆಣಸು, ಕೊಡಗಿನ ಜೇನು, ಕೊಡಗಿನ ಕಾಚಿಪುಳಿ ಮತ್ತು ಎಲ್ಲ ಕೊಡಗಿನಲ್ಲೇ ತಯಾರಾಗುವ FCCI ಇರುವ ವೈನ್, ಇದನ್ನು ನಾವೇನು ನಮ್ಮ ಮಳಿಗೆಯಲ್ಲಿ ಮಾರಾಟ ಮಾಡ್ತಿದ್ದೇವೆ. ಅಂದರೆ ನಾವು ನ್ಯಾಯಯುತ ಬೆಲೆಯಲ್ಲಿ ಖರೀದಿ ಮಾಡಿ ನ್ಯಾಯಯುತ ಬೆಲೆಯಲ್ಲಿ ನಾವು ಗ್ರಾಹಕರಿಗೆ ಕೊಡ್ತೇವೆ. ಎಂತ ಕೆಲವರು ಈಗ ನಮಗೆ ಬಹಳ ಹೊರಗಿನಿಂದ ಬಂದ ಪ್ರವಾಸಿಗರು ಆಗಿರ್ಬೋದು ಅಥವಾ ಯಾರಾಗಿರ್ಬೋದು, ಅವರಿಗೆ ಒಳ್ಳೆ ವಸ್ತುಗಳು ಬೇಕು. ಹೌದು, ಯಾಕಂದ್ರೆ ಇಲ್ಲಿ ನಾವೀಗ ಉದಾಹರಣೆಗೆ ಜೇನನ್ನು ನಾವು 700ರಿಂದ 800 ರೂಪಾಯಿವರೆಗೆ ಖರೀದಿ ಮಾಡ್ತೇವೆ. ಅದು ಯಾವ ಜೇನು? ಪೆಟ್ಟಿಗೆಯಲ್ಲಿ ಬೆಳೆಸಿದ ರೈತರ ಜೇನು. ನಾವು ಅದನ್ನ ಒಂದು 20% ಮಾರ್ಜಿನ್ ಇಟ್ಟು GST 1,000 ರೂಪಾಯಿ ಮಾರ್ತೇವೆ. ಯಾವುದೇ ಕಳಪೆ ಜೇನಲ್ಲ ಅದು. ಹಾಗೆ ಅದು ಬಹಳ ಜನರಿಗೆ ಇಷ್ಟ ಆಗಿದೆ. ಏಲಕ್ಕಿ ಅಷ್ಟೇ, ಕೊಡಗಿನಲ್ಲಿ ಬೆಳೆದ ಏಲಕ್ಕಿಯನ್ನು ನಾವು ಖರೀದಿ ಮಾಡ್ತೇವೆ. ಕೆಲವರು ಬಣ್ಣ ಕೇಳ್ತಾರೆ, ನಾವು ಏನಿದ್ರು ಕೊಡಗಿನ ಏಲಕ್ಕಿ. ಆ ಕೊಡಗಿನ ಏಲಕ್ಕಿಯಲ್ಲಿ ಇರುವ ಬೀಜ ಮತ್ತು
ಘಮ ಇದೆಲ್ಲ ಸುವಾಸನೆ ಯಾವ ಏಲಕ್ಕಿಯಲ್ಲಿ ಇಲ್ಲ. ಆದ್ರಿಂದ ಅದು ಬಹಳ ಜನ ಅದನ್ನ ಇಷ್ಟಪಡ್ತಾರೆ. ಉದಾಹರಣೆ ನಮ್ಮಲ್ಲಿ ದರವು ಕಡಿಮೆ, ಒಳ್ಳೆ ಗುಣಮಟ್ಟದ ಇದು, ಮತ್ತೆ ಕಾಚುಗುಳಿ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು, ಮತ್ತೆ ವೈನು, ಮತ್ತೆ ಈ ಒಳ್ಳೊಳ್ಳೆ ಚಾಕ್ಲೇಟುಗಳು ಅದನ್ನ ಮಾಡ್ತಿದ್ದೇವೆ. ಮತ್ತೆ ನಮ್ದು ಈಗ 38-40 ವರ್ಷಗಳಿಂದ ಇದು ಇರಲಿಲ್ಲ, ಯಾಕೆ ಇಲ್ಲ, ಆಗ ಪರ್ಯಾಯವಾಗಿ ಮಾಡಿದ ಅತಿಯಾರ ಸಾಪ್. ಅಲ್ಲಿ ಕೂಡ ಅದನ್ನ ಮುನ್ನಡೆಸಿಕೊಂಡು ಒಳ್ಳೆ ವಸ್ತುಗಳನ್ನ ಜನರಿಗೆ ನಾವು ಅದನ್ನು ರಿಬೇಟು ಕೊಡ್ತೇವೆ, ಮತ್ತೆ ಒಳ್ಳೆ ದರದಲ್ಲಿ ಕೊಡ್ತಾ ಇದ್ದೇವೆ. ಈಗ ಕೊಡಗಲ್ಲಿ ಒಂದು ರೀತಿಯಲ್ಲಿ ಮಡಿಕೇರಿಯಲ್ಲಿ ಒಂದು ಹತ್ಯಾರು ಶಾಪ್ ಇದೆ, ಅದರ ಜೊತೆಗೆ ಸೋಮವಾರಪೇಟೆಯಲ್ಲಿದೆ, ಮತ್ತು ಈ ಹಿಂದೆ ಕೆಲವು ಬಾಗಮಂಡ್ಲ, ಚೇರಮಂಡಿ ಆ ಕಡೆ ಇತ್ತು. ಕಾರಣಾಂತರಗಳಿಂದ ಅವು ಸ್ವಲ್ಪ ಮುಚ್ಚೋಗಿದ್ದಾವೆ ಅನ್ನೋಂಥದ್ದು, ಹತ್ಯಾರು ಶಾಪ್ಗಳು ಮುಚ್ಚೋಗಿದ್ದಾವೆ ಅನ್ನೋಂಥದ್ದು. ಈಗ ನೀವು ಮಾಡಿದಂಥ ಮಡಿಕೇರಿ ಮಾಡಿರ್ತಕ್ಕಂಥ ಏನು ಸ್ಪೈಸಸ್ ಅಂಗಡಿ, ತಾವಾಗಲೇ ಹೇಳಿದಾಗೆ ಕೊಡಗಿನಲ್ಲಿ ಬೆಳೆಯುವಂಥ ಮೆಣಸು ಇರ್ಬೋದು, ಜೇನು ಇರ್ಬೋದು, ಇದನ್ನೆಲ್ಲ ಮಾಡಿದ್ರಿಂದ ಮುಂದೆ ಯಾಕೆಂತಂದರೆ ತಮ್ಮ ಅವಧಿಯಲ್ಲಿ ಈಗ 5 ವರ್ಷದ ತಮ್ಮ ಅವಧಿಯಲ್ಲಿ ಭಾಳಷ್ಟು ಈಗ ಸ್ಪೈಸಸ್ ಬೋರ್ಡ್ ತೆಗೆಯುವಂಥ, ಸ್ಪೈಸಸ್ ಅಂಗಡಿ ತೆಗೆಯುವಂಥದ್ದು ಈ ರೀತಿ ಮಾಡಿದ್ದೀರಿ. ಮುಂದೆ ಆ ರೀತಿ ಆಲೋಚನೆಗಳಿದೆಯಾ, ಯೋಜನೆಗಳಿದೆಯಾ ಅನ್ನೋದು? ಬಹಳ ಒಳ್ಳೆ ಯೋಜನೆಗಳನ್ನ ಇಟ್ಟುಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನನ್ನ ಆಸೆ ಏನಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವಂತ, ಕಡಿಮೆ ಬಡ್ಡಿ ದರದಲ್ಲಿ ನಮ್ಮ ಸದಸ್ಯ ರೈತರಿಗೆ ಗೊಬ್ಬರ, ಅತಿಹಾರ ಮತ್ತು ಟಾರ್ಪಲ್ ಇಂಥ ಕೃಷಿ ಸಾಮಗ್ರಿಗಳನ್ನು ಕೊಡುವ. ಅಂದ್ರೆ ತಾತ್ಕಾಲಿಕವಾಗಿ ಮಾರ್ಚ್ ಇವರು ಈಗ ತಗೊಂಡ್ರೆ ಮಾರ್ಚ್ ಎಂಡಿ ಆಗುವಾಗ ಅವ್ರು ಕೊಡ್ಬೇಕು, ಕಡಿಮೆ ಬಡ್ಡಿ ದರ. ಈಗ ನಾವು ಬ್ಯಾಂಕಲ್ಲಿ 10-13% ಆಗ್ತದೆ. ನಾವು ನಮ್ಮ ಹಣವನ್ನು ನಾವು ಇನ್ನೊಂದು ಬ್ಯಾಂಕಲ್ಲಿ 7% ಇರ್ತವೆ. ನಾವು ಯಾಕೆ 9 ಮಾಡಿದ್ವಿ? ನಾವು ರೈತರಿಗೆ ಅನುಕೂಲ ಮಾಡಿಕೊಳ್ಬಾರ್ದು? ಖಂಡಿತ ನಾವು ಈ ಸೋಮಪೇಟೆಯಲ್ಲಿ ನಮ್ದು ಅತಿಯಾರ ಸಾಕು ನಷ್ಟದಲ್ಲಿದೆ, ಸ್ವಲ್ಪ ಸತತ ನಷ್ಟದಲ್ಲಿದೆ. ಯಾಕಂದ್ರೆ ಅಲ್ಲಿನ ರೈತರು ಅದು ನಷ್ಟಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದ್ರೆ ಒಂದು, ನಾವು ಫಸ್ಟ್ ಮಾಡುವ ಕೆಲಸ ಬ್ಯಾಂಕಿಂಗ್ ವ್ಯವಸ್ಥೆ, ಕಂಪ್ಯೂಟರ್. ನಾನು ಬಂದ ಮೇಲೆ ಇಲ್ಲಿ ಮಾಡಿದ್ದೇನೆ, ಸೋಮಪೇಟೆ ಅದನ್ನೇ ಮಾಡ್ತೇವೆ. ಮತ್ತೆ ಒಳ್ಳೆ ಸ್ಟಾಫ್ ಅನ್ನು ನೇಮಕ ಮಾಡಿ ಮುಂದೆ ಸೋಮವಾರಪೇಟೆಯಲ್ಲಿ ಯಾವುದೇ ನಷ್ಟವನ್ನು ಬರದಾಗಿ ನಾವು ಖಚಿತವಾದ ತೀರ್ಮಾನವನ್ನು ಕೈಗೊಳ್ಳುತ್ತೇವೆ, ಗ್ಯಾರಂಟಿ. ಇನ್ನು ಮುಂದೆ ನಷ್ಟಕ್ಕೆ ಬರಬಾರ್ದು. ನಷ್ಟಕ್ಕೆ ಏನು ಮಾಡುದು ರೈತರು? ಓಕೆ. ಈಗ ತಾವು ಹೇಳಿದಾಗ ಏನಂತಂದ್ರೆ ಮುಂದಿನ ಯೋಜನೆಗಳು ಬಹಳಷ್ಟಿದ್ದಾವೆ. ಇನ್ನೊಂದು ಮಾಡ್ತೇವೆ ನಾವು. ಈಗ RTC ಸಮಸ್ಯೆ ಇದೆ. ಏಲಕ್ಕಿ ಸೊಸೈಟಿಯಲ್ಲಿ ಒಂದು CDRC ಇತ್ತು. ನಾವೇನು ಮಾಡಿದ್ದೇವೆ, ಸಾಮಾನ್ಯವಾಗಿ ಎಲ್ಲರೂ ಕರಿಮೆಣಸು ಮತ್ತು ಏಲಕ್ಕಿ ಒಂದೊಂದು ಗಿಡ ಬೆಳೆಸ್ತಾರೆ. ಅವರ RTCಯಲ್ಲಿ ಈಗ ಇದ್ರೆ ನಾವು ಅವರಿಗೆ ಸದಸ್ಯನ ಕೊಡ್ತೇವೆ. ಏಲಕ್ಕಿ ಅಂತ ಇರಬೇಕು ಅಂತ ಇಲ್ಲ, ಆ ಸದಸ್ಯರ ಪತ್ನಿಗೆ ಕೊಟ್ಟಿದ್ದೇವೆ. ಮುಂದೆ ಆ ಮಕ್ಕಳಿಗೂ ಅದೇ RTCಯಲ್ಲಿ ಸದಸ್ಯನ ಕೊಡ್ತೇವೆ. ಅವ್ರು ಗಂಡು ಆಗಿರ್ಬೋದು, ಹೆಣ್ಣಾಗಿರ್ಬೋದು. ಅದನ್ನು ವ್ಯವಸ್ಥೆ ಇಟ್ಕೊಂಡಿದ್ದೇನೆ. ಈಗ ಏನಂದ್ರೆ ಒಂದು ರೀತಿಯಲ್ಲಿ 5 ವರ್ಷ ಕಳೆದ ನಂತರ ಕಳೆದ ಬಾರಿಯ ಏನು ಚುನಾವಣೆ, ಈಗ ಚುನಾವಣೆ ಬಂದ ವಾರ್ಷಿಕ ಮಹಾಸಭೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳಾಯ್ತು. ಒಂದು ರೀತಿಯಲ್ಲಿ ಏನಂದ್ರೆ ಕೆಲವರಲ್ಲಿ ಏನಿತ್ತು ಅಂತಂದ್ರೆ, ಈಗ ಏಲಕ್ಕಿ ಏನು ಮಾರಾಟ ಸಹಕಾರ ಸಂಘ ಇದೆ ಅದನ್ನ ಕೆಲವು ಕಡೆ ಕ್ಲೋಸ್ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಅಂತ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬಂತು. ಕೆಲವರು ಇಲ್ಲ ಇದನ್ನು ಮುಂದುವರಿಸಬೇಕು ಅನ್ನೋಂಥದ್ದು, ಇನ್ನು ಕೆಲವರು ಕ್ಲೋಸ್ ಮಾಡಬೇಕು ಅಂತ. ಈ ಬಗ್ಗೆ ತಾವೇನು ಹೇಳಿ? ಏನಿಲ್ಲ, ಸೋಮಪೇಟೆಯಲ್ಲಿ ನಾವು ಹೇಳಿದಲ್ಲ, ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿ ರೈತರಿಗೆ ಗೊಬ್ಬರ ಮತ್ತು ಈ ಸಾಲದ ವ್ಯವಸ್ಥೆ. ಯಾಕಂದ್ರೆ ಒಬ್ಬರಿಗೆ 25,000 30,000 ಸಾಲ ಕೊಟ್ಟು ಇಂಥವ್ರಿಗೆ, ಅದು ಒಬ್ಬ ನಿರ್ದೇಶಕನ ಶಿಫಾರಸಿನ ಮೇಲೆ ಕೊಟ್ಟು ನೀವು ತಗೊಳಪ್ಪ, ಅದೇ ರೇಟಿಗೆ ಸ್ವಲ್ಪ ಕಡಿಮೆ ಮಾಡಿ ಕೊಟ್ರೆ ಅವರು ಏನ್ ಮಾಡ್ತಾರೆ, ನಮ್ಮ ಸೊಸೈಟಿ ಉಂಟು. ಮತ್ತೆ ನಮ್ಮಲ್ಲಿ ಪರ್ಚೇಸ್ ಕಮಿಟಿ ಇದೆ, ನೇರವಾಗಿ ನಾವೇ ಸಾಮಾನುಗಳನ್ನು ಖರೀದಿ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ನಾವು ರಿಪೇಟ್ ಕೊಡ್ತಾ ಇದ್ದೇವೆ. ಈಗ ಒಂದು ಏನಂತಂದ್ರೆ, ನಿಮ್ಮಲ್ಲಿ ತಾವು ಹೇಳಿದಾಗ ಏನಂತಂದ್ರೆ, ನೀವೇ ನೇರವಾಗಿ ನಿಂತು, ಪರ್ಚೇಸಿಂಗ್ ಕಮಿಟಿ ಇದೆ ಅನ್ನೋಂಥದ್ದು, ನೇರವಾಗಿ ನಿಂತು ನೀವೇ ಏನು ಖರೀದಿದಾರರಿಂದಲ್ಲ ರೈತರಿಂದನೇ ನೇರವಾಗಿ ಖರೀದಿ ಮಾಡುವಂಥದ್ದು. ಯಾವುದು? ಈಗ ಯಾವುದೇ ಜೇನು ಇರ್ಬೋದು ಅಥವಾ ಈಗ ಇದಕ್ಕೆ ಇರ್ಬೋದು, ಅದನ್ನು ನೇರವಾಗಿ ಖರೀದಿ ಮಾಡುವಂಥದ್ದು. ನಾವು ನೇರವಾಗಿ ರೈತರಲ್ಲಿ ನೇರವಾಗಿ ರೈತರು ಬಂದು ನಮ್ಮಲ್ಲಿ ಕೊಡ್ತಾರೆ. ಈಗ ದರವನ್ನು ನಾವೆಲ್ಲ ಸೇರಿ ಫಿಕ್ಸ್ ಮಾಡ್ತೇವೆ, ಅವರಿಗೆ ಮಾರಾಟ ಹೀಗೆ ಮಾಡ್ತೇವೆ. ಸರಿಯಾಗಿಲ್ಲ. ಎಷ್ಟು ಅದು ಲಾಭ ಹೇಗೆ ಬರ್ತದೆ ನಮಗೆ? 5 ವರ್ಷ ಏನು ಸತತ ಲಾಭ ಅದು. ಅಲ್ಲ, ಹೇಗೆ ಬರ್ತದೆ ಲಾಭ ಅಂತ? ಅದಕ್ಕೆ ನಾವು ಒಂದು 25% ರೇಂಜ್ ಮಾಡ್ತೇವೆ. ಮತ್ತೆ ಅದಕ್ಕೆ GST ಇದ್ರೆ ಹಾಕ್ತೇವೆ, ಇದ್ರೆ ಇಲ್ಲ. ಕೆಲವು ವಸ್ತುಗಳಿಗೆ GST ಇಲ್ಲ. ಮತ್ತೆ ನಮಗೆ ಲಾಭ ಎಂತ ಗುಣಮಟ್ಟದ ವಸ್ತುಗಳು ನಾವು ಕೊಡ್ಬೇಕು ಅಂತ. ಕೆಲವರು ಪ್ರವಾಸಿಗರು ಏನ್ ಮಾಡ್ತಾರೆ, ಬೋರ್ಡ್ ನೋಡ್ತಾರೆ, ಬೋರ್ಡ್ ನೋಡಿ ಸಂಘ ಅಂತ. ಈಗ ಏನ್ ಮಾಡ್ತಾರೆ, ಕೆಲವು ಬ್ರೋಕರ್ಗಳು ಬಂದು ಕೇಳ್ತಾರೆ, ಕಮಿಷನ್ ಕೊಟ್ಟರೆ ಇಲ್ಲಿ ತಗೊಳ್ಬಹುದು ಅಂತ. ಅದು ಕೆಲವು ಕಡೆ ನಡಿಬಹುದು, ನಮ್ಮಲ್ಲಿ ಇಲ್ಲ. ಅದು ನಮ್ಮಲ್ಲಿ ಏನಿದ್ರು ಕಂಪ್ಯೂಟರ್ ಬಿಲ್ಲು
ಒಳ್ಳೆ ಸಾಮಾನು. Okay. ಅಕಸ್ಮಾತ್ ಕಳಪೆ ಸಾಮಾನು ಇತ್ತು, ಹಾ ಆ, ಅದು ಹಾಳಾಗಿದ್ರೆ ವೈನು ಬಹಳ ಮುಖ್ಯ. ಹಾ ನಾವು ಅದನ್ನ ಏನ್ ಮಾಡ್ತೇವೆ, ಹಾ ಮಾರಾಟ ಮಾಡಲ್ಲ. ಓಕೆ ಕಳೆದ ಸುಮಾರು 5 ವರ್ಷಗಳಿಂದ ಒಂದು ರೀತಿಯಲ್ಲಿ ತಾವು ಹೇಳಿದಂಗೆ ಬೆಳೆಗಾರರು ನಷ್ಟ ಅನುಭವಿಸಿದ್ರು ಕೂಡ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಸಂಘ ಮಾತ್ರ ಲಾಭದಾಯಕವಾಗಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ. ಕಳೆದ ಬಾರಿಯ ಲಾಭ ಎಷ್ಟಾಗಿರ್ಬೋದು, ನಿವ್ವಳ ಲಾಭ ಎಷ್ಟಾಗಿರ್ಬೋದು? ಕಳೆದ ವರ್ಷ 11 ಲಕ್ಷ. ಅಂದಾಜು 11 ಲಕ್ಷ. 11 ಲಕ್ಷ. ಓಕೆ. ಅದರ ಹಿಂದೆ 7.5 ಲಕ್ಷ ಓಕೆ ಓಕೆ, ಇರ್ಲಿ ಅದಿರ್ಲಿ. ಯಾಕೆಂತಾರೆ ಒಂದ್ ರೀತಿಯಲ್ಲಿ 11 ಲಕ್ಷ ಲಾಭ ಬಂದಿರತಕ್ಕ, ಕಳೆದ ವರ್ಷ 17 ಇತ್ತು. ಓಕೆ 11 ಬಂದಿರತಕ್ಕಂಥದ್ದು. ಈಗ ನಮಗೆ ಲಾಭ ಇನ್ನು ಮಾಡಬಹುದು. ತೊಡಕಾಗಿರುವುದು ಏನಂತ ಹೇಳಿದ್ರೆ, ಕೆಲವರು ಖಾಸಗಿ ಅತಿಹಾರ ಶಾಪ್ನವರು ಬಿಲ್ಲು ಕೊಡಲ್ಲ ಆಗಿಲ್ಲ. ಅದರಿಂದಾಗಿ ನಮಗೆ ನಮ್ಮಲ್ಲಿ ದರ, ಅವರು ಕ್ವಾಲಿಟಿ ನೋಡಲ್ಲ, ಹಣ. ನಾವು ಡೈರೆಕ್ಟ್ ಕಂಪನಿಯಿಂದ ತರಿಸ್ತೇವೆ. ಕಂಪನಿಯಿಂದ ನಾವು ಫೋನ್ ಮಾಡಿ ನಮಗೆ ಒಳ್ಳೆ ವಸ್ತುಗಳನ್ನ ತರ್ತೇವೆ. ಟಾರ್ಫಲ್ ವ್ಯತ್ಯಾಸ ಇದೆ, ಮತ್ತೆ ಇದು ಶೀಟು, ಕತ್ತಿ, ಎಲ್ಲ ಸಾಮಾನುಗಳು. ಆ ಅತಿಹಾರ ಶಾಪನ್ನ ನಾವು ಇನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಾಮಾನು ಇಟ್ಟು ಅಭಿವೃದ್ಧಿ ಮಾಡ್ಬೇಕು ಅಂತಿದ್ದೇವೆ. ಹಾಗೆ ನಮಗೆ ಸ್ಥಳೀಯ ಶಾಸಕರು ತುಂಬಾ ಬೆಂಬಲ ಕೊಟ್ಟು, ಹೇಳ್ಬೇಕು, ಇದು 27 ಲಕ್ಷ ನಮಗೆ ಸ್ಥಳೀಯ ಶಾಸಕರ ಮಂತ್ರಗೌಡರು ಅವರು ಹೇಳಿದ್ದಾರೆ. ನಮ್ಮ ಬಿಲ್ಡಿಂಗ್ ಸ್ವಲ್ಪ ಶಿಥಿಲಗೊಂಡಿದೆ, 139 ಸುಮಾರು 91 ವರ್ಷ ಆಗಿದೆ. ಅದನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸ್ವಲ್ಪ ಅದೇ ರೂಪದಲ್ಲಿ ಇಟ್ಕೊಂಡು, ಅಂತ ಬಿಲ್ಡಿಂಗ್ ಎಲ್ಲಿಯೂ ಇಲ್ಲ, ಅದೇ ರೂಪದಲ್ಲಿ ರಿಪೇರಿ ಮಾಡ್ತೇವೆ ನಾವು. ಅದಲ್ಲದೆ ಕೊಯ್ನೂರಲ್ಲಿ ನಮ್ಗೆ ಒಳ್ಳೆ ಜಾಗ ಇದೆ, 1/2 ಎಕರೆ ಇದೆ. ಅದನ್ನು ಇನ್ನೂ ಕನ್ವರ್ಷನ್ ಆಗಿಲ್ಲ. ಈಗ ನಾನು ಬಂದ್ಮೇಲೆ 50% ಆಗಿದೆ, ಇನ್ನು 120 ದಿವಸ ಆಗ್ತೇನೆ. ಅದರ ಮೇಲೆ ಅಲ್ಲಿ ರಸ್ತೆ ಇರ್ಲಿಲ್ಲ, ಇದು ಕೆಲವರು ಅಕ್ರಮವಾಗಿ ರಸ್ತೆ ಮಾಡ್ಕೊಂಡಿದ್ರು. ಅದನ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ 10 ಬಸ್ಸನ್ನು ನಾವು ಬಂದ್ ಮಾಡಿ, ಬಹಳ ಒತ್ತಡ ಇತ್ತು, ನಾವು ಅದಕ್ಕೆ ಕ್ಯಾರೆ ಮಾಡಲಿಲ್ಲ. ಕಾನೂನಾತ್ಮಕವಾಗಿ ನಾವು ಅದನ್ನ ಮಾಡಿದ್ದೇವೆ. ಸರ್, ಈಗ ಏನಂದ್ರೆ ಇನ್ನೇನು ಈ ಅಕ್ಟೋಬರ್ 26ನೇ ತಾರೀಕಿಗೆ ಮತ್ತೆ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಚುನಾವಣೆ ಬರ್ತಾ ಇದೆ. ತಾವು ಕೂಡ ರೈತ ಮಿತ್ರ ಒಕ್ಕೂಟನ, ರೈತ ಮಿತ್ರ ಕೂಟದಿಂದ ತಾವು ಕೂಡ ಸ್ಪರ್ಧೆಯನ್ನ ಬಯಸಿದ್ದೀರಾ. ಈ ಬಾರಿ ಕೂಡ ತಮ್ಮೊಂದಿಗೆ ತಮ್ಮ ಬೆಂಬಲಿಗರು, ಹಳೆಯ ನಿರ್ದೇಶಕರು ಕೂಡ ಎಲ್ಲರೂ ಕೂಡ ತಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಬಾರಿ ಆಡಳಿತ ಮಂಡಳಿ ಈ ಚುನಾವಣೆಯಲ್ಲಿ ನಿಮ್ಮ ಒಂದು ರೈತ ಮಿತ್ರ ಕೂಟ ಟೀಮೇ ಬಂದ್ರೆ ಏನೇನು ಹೊಸ ಯೋಜನೆಗಳನ್ನ ನೀವು ಪ್ಲಾನ್ ಮಾಡಿದ್ದೀರಾ? ಮೊದಲಾಗಿ ಹೇಳ್ತಾನೆ, ಕಳೆದ 5 ವರ್ಷದಲ್ಲಿ ನಾವು 15 ಸ್ಥಾನಗಳನ್ನು ನಾವು 14 ಸ್ಥಾನಗಳನ್ನು ಉಳಿಸಿಕೊಂಡಿದ್ದೇವೆ. ಅಂದ್ರೆ ನಮ್ಮ ನಿರ್ದೇಶಕರನ್ನ ಯಾವ ಪಕ್ಷ ಯಾವ ಪಾರ್ಟಿ ನಾವು ಕೇಳಲಿಲ್ಲ, ಅವರು ಕೇಳಲಿಲ್ಲ, ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ನಮ್ಮದು ಈ ಸಲವೂ ಅಷ್ಟೇ, ಯಾವ ಕಾರಣಕ್ಕೂ ನಮ್ಮಲ್ಲಿ ಪಕ್ಷ ಇಲ್ಲ. ಇದು ರೈತರಿಗೋಸ್ಕಿರುವ, ಕೆಲವರು ಹಾಕೊಳ್ತಾರೆ ಗೊತ್ತಿಲ್ಲ, ನಾವಂತಿಲ್ಲ. ನಮಗೆ ಈಗ ನನ್ನ ನಿರ್ದೇಶಕರು ಯಾವ ಪಾರ್ಟಿ ಇನ್ನೂ ಗೊತ್ತಿಲ್ಲ. ಏನಿದ್ರು ರೈತರ ಮಿತ್ರ ಕೂಟ. ನಾವು ಕಳೆದ ವರ್ಷ ಆಚೆ ವರ್ಷದಿಂದ ನಾವು ಇದು ನಮ್ಮ ಸಂಘದ ಸದಸ್ಯರಿಗೆ ಇದು ಕೊಟ್ಟಿದ್ದೇವೆ, SLC ಮತ್ತೆ PUC ಅಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಒಂದು ಪ್ರೋತ್ಸಾಹ ಕೊಡ್ತೇವೆ. ಅದನ್ನು ಈ ವರ್ಷ ಮುಂದುವರಿಸ್ತೇವೆ. ಮತ್ತೆ ನನಗೆ ಬಹುಮುಖ್ಯ ಆಸೆ ಅಂತ ಹೇಳಿದ್ರೆ, ಈ ಹಿರಿಯರು ಕಟ್ಟಿದ ಈ ಸುಂದರ ಕಟ್ಟಡ, ಅದನ್ನ ಮೂಲ ಸ್ವರೂಪವನ್ನ ಉಳಿಸಿಕೊಂಡು ಅದೇ ರೀತಿ ಮಾಡಿ ಅದನ್ನ ಉಳಿಸ್ಕೊಳ್ಬೇಕು. ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರ ಮಂತ್ರಗೌಡರು ಈಗಾಗಲೇ ನನಗೆ 25 ಲಕ್ಷ ನಾವು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಸರ್ಕಾರ ನಮಗೆ, ನಾವು ಮನವಿ ಕೊಟ್ಟಿದ್ದೇವೆ, ಮತ್ತೆ ಸ್ಪಂದನೆ ಸಿಕ್ಕಿದೆ ನಮಗೆ. ಅದು ಅಲ್ಲದೆ ಈ ಸದಸ್ಯರ ನಮ್ಮಲ್ಲಿ 3,000 ಜನ ಸದಸ್ಯರಿದ್ದಾರೆ. ಈಗ ಆಲ್ರೆಡಿ ಒಂದು 800-900 ಇರ್ಬೋದು, ಆಯ್ತಾ. ಇಲ್ಲಿ ಏನು ಅವರು ನಾಮಿನಿ ಅವರಿಗೆ ತೊಂದರೆ ಆಗ್ತಾ ಉಂಟು, ಯಾಕೆ ಆರ್ಟಿಸ್ಟ್ ಬೇಕು ಅಂತ. ಈಗ ಇನ್ನೇನು ಮಾಡ್ತೇವೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ನಾಮಿನಿದಾರ, ಒಬ್ಬ ಸದಸ್ಯ ಸತ್ತು ಹೋದ್ರೆ, ಮೃತಪಟ್ರೆ, ಮತ್ತೆ ಏನಾದ್ರು ಬೇಡ ಅಂತ ವಯಸ್ಸಾಗಿದ್ರೆ ಅವರ ಮಕ್ಕಳಿಗೆ ನಾಮಿನಿಯನ್ನು ನಾವು ವರ್ಗಾವಣೆ ಮಾಡಿ ಕೊಡ್ತೇವೆ ನೇರವಾಗಿ. ಆಗ ನಮ್ಮ ಕೊಡಗಿನ ಎಲ್ಲಾ ಜನರು ಅಲ್ಲಿ ಉಳಿತಾರೆ ಸದಸ್ಯರಾಗಿ. ನಮಗೆ ಸದಸ್ಯತನವನ್ನು ಕೊಡಗಿನಲ್ಲಿ ಉಳಿಸ್ಕೊಳ್ಬೇಕು. ನಾವು ಬರೀ CDRC ಕೊಡೋದಲ್ಲ, ಈ ಕಾಫಿ ತೋಟಗಳಿರುವ ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆ ಮೆಣಸು ಬೆಳೀತಾರೆ, ಎಲ್ಲ ಭತ್ತದ ಗದ್ದೆಗಳು ಒಳ್ಳೆ ಮೆಣಸು ಬೆಳೆಯವರು ಇದ್ದಾರೆ. ಅದರಿಂದ ನಾವು ಅದನ್ನ ಸದಸ್ಯತನವನ್ನು ಸುಲಭ ಮಾಡಿಕೊಡ್ತೇವೆ. ಓಕೆ. ಈಗ ಅಂತಿಮವಾಗಿ ಏನಂತಂದ್ರೆ, ಕೊನೆಯದಾಗಿ ಇನ್ನೇನು ಹತ್ರ ಬರ್ಲಿಕ್ಕಾಯ್ತು. ಬಹುಶಃ ನಿಮ್ಮ ಏನು ರೈತ ಮಿತ್ರ ಕೂಟದ ನಿಮ್ಮ ಹಳೆಯ ಏನು ಆಡಳಿತ ಮಂಡಳಿ ಸದಸ್ಯರಿದ್ರು ಅವರೊಟ್ಟಿಗೆ ಹೊಸಬ್ರು ಕೂಡ ಕೆಲವರನ್ನ ಸೇರಿಸ್ಕೊಂಡು ಮತ್ತೆ ಈ ಬಾರಿ ಚುನಾವಣೆಗೆ ತಾವು ಸ್ಪರ್ಧೆ ಮಾಡಿದ್ರು. ಕೊನೆಯದಾಗಿ ನಮ್ಮ ಏನು
ಏಲಕ್ಕಿ ಮಾರಾಟ ಸಹಕಾರ ಸಂಘದ ಸುಮಾರು 3,000 ವೋಟರ್ಸ್ ಇದ್ದಾರೆ. ಇಲ್ಲ ಈ ಸರಿ ಒಂದು 900 ಚಿಲ್ಲರೆ. ಓಕೆ ಓಕೆ. ಈಗ ಅಷ್ಟು ವೋಟರ್ಸ್ ಏನಿದ್ದಾರೆ ಅವ್ರಿಗೆ ಮತ್ತೆ ಏನೀಗ ಏಲಕ್ಕಿ ಬೆಳೆಗಾರರೇನಿದ್ದಾರೆ, ಯಾಕೆಂತಂದ್ರೆ ನಿಮಗೆ ಬೆಳೆಗಾರರು ಹೆಚ್ಚಾದಂತೆ ಒಂದು ರೀತಿಯಲ್ಲಿ ಸಹಕಾರ ಸಂಘ ಕೂಡ ಯಶಸ್ಸಿಗೆ ಸಾಧ್ಯ ಆಗ್ತದೆ, ಖಂಡಿತ ಕಾರಣಕರ್ತ ಆಗ್ತದೆ. ಯಾಕೆಂದ್ರೆ ಬೆಳೆಗಾರ ಜಾಸ್ತಿ ಆದಂಗೆ ಅಲ್ಲಿ ಸಂಘದ ಸದಸ್ಯತ್ವ ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಹಾಗಾಗಿ ಆ ಒಂದು ಬೆಳೆಗಾರರಿಗೆ ಅಥವಾ ಮತ್ತು ನಿಮ್ಮ ಸಂಘದ ಏನು ವೋಟರ್ಸ್ ಇದ್ದಾರೆ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನಿರ್ದೇಶಕನಾದ ಸಮಯದ ಅಥವಾ ಮೊದಲು ಈ ಸದಸ್ಯರಿಗೆ ಒಂದು ಭತ್ಯೆ ಕೊಡೋದು ಉಂಟಲ್ಲ, 50 ರೂಪಾಯಿ ಇದ್ದದ್ದು. ಈಗ ನಾವು ಕಳೆದ ವರ್ಷ 500 ರೂಪಾಯಿ, ಈ ವರ್ಷ 600 ರೂಪಾಯಿ, ಡಿವಿಡೆಂಡ್ 200 ಬಂತು. ಯಾಕೆಂದ್ರೆ ಹೇಳಿದ್ರೆ ರೈತರ ದುಡ್ಡು ರೈತರಿಗೆ ಸಿಗ್ಬೇಕು, ಆಯ್ತಾ? ಅದರ ಮೇಲೆ ನಾನು ಪರಿಶುದ್ಧವಾಗಿ ಆಡಳಿತ ನಡೆಸಿದ್ದೆ 5 ವರ್ಷ. ನನ್ನ ಕೈ ಸ್ವಚ್ಛವಾಗಿ ಅಂತೇಳಿ ಒಂದು ಆತ್ಮತೃಪ್ತಿ ಇದೆ. ನಾನು ಇನ್ನೂ ಚುನಾವಣೆಗೆ ನನ್ನ ಬೆಂಬಲಿಗರೊಟ್ಟಿಗೆ ನಿಂತಿದ್ದೇನೆ, ಪ್ರಚಾರವೇ ಮಾಡಲಿಲ್ಲ. ಯಾಕೆಂದ್ರೆ ಪ್ರಚಾರ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ನನಗೆ ಕಾಣ್ತದೆ, ಆಯ್ತಾ? ಅದರಿಂದ ಮುಂದೆ ಒಳ್ಳೆ ಕೆಲಸ ಮಾಡ್ತೇನೆ. ನನಗೆ ಒಂದು ಕೈಲಾದ ಆಗುವಷ್ಟು ಮಟ್ಟಿಗೆ ನಾನು ನನ್ನ ಟೀಮನ್ನು ಕಟ್ಕೊಂಡು ತಂಡವನ್ನು ಇಟ್ಟುಕೊಂಡು ಕೆಲಸ ಮಾಡಿ ಮತ್ತೆ ನಿವೃತ್ತಿ ಆಗ್ತೇನೆ ಸಂಘದಿಂದ, ಒಳ್ಳೆಯವರನ್ನು ನೇಮಕ ಮಾಡಿ. ಈಗ ಕೆಲವರು ಯುವಕರು ಇದ್ದಾರೆ, ಇನ್ನು ಕೆಲವರು ಯುವಕರು ಮುಂದುವರ್ತಾರೆ. ಅಲ್ಲಿಂದ ನಾನು ನಿವೃತ್ತಿಯಾಗಿ ಆ ಸಂಘ ಹಾಗೇ ಇರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ದಯವಿಟ್ಟು ತಾವು ನಾನು ಬೆಂಬಲಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಕನಿಷ್ಠ ಒಂದು 2-3 ವರ್ಷ ನಾನು ಇರ್ತೇನೆ. ಓಕೆ ವೀಕ್ಷಕರೇ, ಇದು ನಮ್ಮ ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಈ ಬಾರಿಯ 2025ನೇ ಚುನಾವಣೆಗೆ ಆಡಳಿತ ಮಂಡಳಿಯ ಚುನಾವಣೆಗೆ ನಿಲ್ತಿರ್ತಕ್ಕಂಥ ಸೂದನ ಎಸ್ ಈರಪ್ಪನವರ ಮಾತುಗಳು. ಯಾಕಂದರೆ ಕೊಡಗಿನಲ್ಲಿ ನಾನು ಆಗಲೇ ಹೇಳಿದಂಗೆ ಹಲವಾರು ಏನು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು, ಈ ರೀತಿಯ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿನ ಜನಸಂಖ್ಯೆ ಕಡಿಮೆ ಆದರೂ ಕೂಡ, ಬೆಳೆಗಾರರು ಕಡಿಮೆ ಇದ್ದರೂ ಕೂಡ, ಆದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಲಾಭದಾಯಕವಾಗಿ ನಡೀತಿರ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಹಾಗೆ ನಮ್ಮ ಕೊಡಗಿನ ಈ ಏಲಕ್ಕಿ ಮಾರಾಟ ಸಹಕಾರ ಸಂಘ ಕೂಡ ಹೆಚ್ಚಿನ ಲಾಭ ಪಡೀಲಿ, ಒಂದು ಉತ್ತಮವಾದಂಥ ಆಡಳಿತ ಮಂಡಳಿ ಆಯ್ಕೆಯಾಗಿ ಬರಲಿ, ಆ ಮೂಲಕ ಸೂದನ ಈರಪ್ಪನವರಿಗೆ ಒಂದು ರೀತಿಯಲ್ಲಿ ಜನರ ಆಶೀರ್ವಾದವೂ ಕೂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ಕ್ಯಾಮ್ರಾಮನ್ ಚೇತನ್ ಕೌಂಡಿನಿಯ ಜೊತೆ TJ ಪ್ರವೀಣ್ ಕುಮಾರ್, ಕೊಡಗು ಚಾನೆಲ್, ಮಡಿಕೇರಿ.